ರಾಜ್ಯ ಸರ್ಕಾರ ಒಂದಿಲ್ಲದ ಒಂದು ಬೆಲೆಯನ್ನು ಏರಿಕೆ ಮಾಡಿ ಜನರನ್ನು ಕಾಡಿಸ್ತಾ ಇದೆ. ಇದರ ಮಧ್ಯೆ ಮತ್ತೊಂದು ಬೆಲೆ ಏರಿಕೆ ಶಾಕ್ ಕೊಡುವ ಸಾಧ್ಯತೆ ಕೂಡ ಇದೆ. ಏಪ್ರಿಲಿಂದಲೇ ಬೆಲೆ ಏರಿಕೆ ಬರಿಬೀಳಲಿದೆ. ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ಪ್ರಹಾರ. ವೆಚ್ಚ ಸರಿದೂಗಿಸಲು ಹೆಚ್ಚಾಗಲಿದೆ ವಿದ್ಯುತ್ ದರ. ಯೂನಿಟ್ಗೆ 44 ಪೈಸೆ ಹೆಚ್ಚಿಸಲು ನಿರ್ಧಾರ. ಬೆಂಗಳೂರು ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ವಿದ್ಯುತ್ ಸರಬರಾಜು ಕಂಪನಿಗಳು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದು ನಷ್ಟವನ್ನ ಸರಿದೂಗಿಸಲು ವಿದ್ಯುತ್ ದರ ಏರಿಕೆ ಮಾಡುವಂತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಇದೀಗ ಬೆಲೆ ಏರಿಕೆ ಮಾಡಲು ನಿರ್ಧರಿಸಲಾಗಿದೆ. ಪ್ರತಿ ಯೂನಿಟ್ಗೆ 44 ಪೈಸೆ ಹೆಚ್ಚಿಸಿ ಆದೇಶ. ಬೆಸ್ಕಾಂ ಗ್ರಾಹಕರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಇಂಧನದ ವ್ಯತ್ಯಾಸವನ್ನು ಸರಿದೂಗಿಸಲು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಲಾಗಿದೆ. ಪ್ರತಿ ಯೂನಿಟ್ಗೆ 44 ಪೈಸೆ ಹೆಚ್ಚಳ ಮಾಡಲಾಗಿದ್ದು, ಮಾರ್ಚ್ ತಿಂಗಳ ಬಿಲ್ನಲ್ಲಿ ಪರಿಷ್ಕೃತ ದರ ಜಾರಿಯಾಗಲಿದೆ. ಸಾಲದ ಸುಳಿಯಲ್ಲಿ 5 ವಿಭಾಗ. 5,476 ಕೋಟಿ ನಷ್ಟ ಅನುಭವಿಸುತ್ತಿರುವಂತಹ ಬೆಸ್ಕಾಂ 22,000 ಕೋಟಿ ಸಾಲ ಮಾಡಿದೆ. 1,500 ಕೋಟಿ ನಷ್ಟವನ್ನು ಎದುರಿಸುತ್ತಿರುವಂತಹ ಹೆಸ್ಕಾಂ 11,000 ಕೋಟಿ ಸಾಲ ಮಾಡಿದೆ. 1,030 ಕೋಟಿ ನಷ್ಟದಲ್ಲಿರುವಂತಹ ಚೆಸ್ಕಾಂ ಮೇಲೆ 5,200 ಕೋಟಿ ಸಾಲ ಇದೆ. 766 ಕೋಟಿ ನಷ್ಟದಲ್ಲಿರುವಂತಹ ಜೆಸ್ಕಾಂ ಮೇಲೆ 8,500 ಕೋಟಿ ಸಾಲ ಇದೆ. 96 ಕೋಟಿ ನಷ್ಟದಲ್ಲಿರುವಂತಹ ಮೆಸ್ಕಾಂ 2,800 ಕೋಟಿ ಸಾಲ ಮಾಡಿಕೊಂಡಿದೆ. ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಆಲ್ರೆಡಿ ಅವ್ರಿಗೆ ಈ ಟ್ಯಾರಿಫ್ಸ್ಗೆ ಪ್ರಾಬ್ಲಮ್ಸ್ಗೆಲ್ಲ ಅವ್ರದ್ದೇ ಒಂದು ಚಾಲೆಂಜಸ್ಸು ಇಶ್ಯೂಸ್ ಇದೆ, ಅದರಲ್ಲೇ ಮಾಡ್ತಾ ಇದ್ದಾರೆ. ಪವರ್ ಟ್ಯಾರಿಫ್ ಇನ್ಕ್ರೀಸ್ ಮಾಡಿದ್ರೆ ಸಣ್ಣ ಪುಟ್ಟ ಇಂಡಸ್ಟ್ರಿಗೆ ಹೇಗೆ ಮ್ಯಾನೇಜ್ ಮಾಡುತ್ತೆ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಫೆಬ್ರವರಿ 16ರಿಂದ ಫೆಬ್ರವರಿ 27ರವರೆಗೆ ರಾಜ್ಯದ ನಾನಾ ಭಾಗಗಳಲ್ಲಿ ಕೆಇಆರ್ಸಿ ಸಾರ್ವಜನಿಕ ವಿಚಾರಣಾ ಸಭೆಯನ್ನು ನಡೆಸಿತು. ಈ ಸಭೆಗಳಲ್ಲಿ ಗ್ರಾಹಕರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಯಾರು ಏನೇ ಹೇಳಿದ್ರೂ ದರ ಮಾತ್ರ ಏರಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರ ಒಂದಿಲ್ಲದ ಒಂದು ಬೆಲೆಯನ್ನು ಏರಿಕೆ ಮಾಡಿ ಜನರನ್ನು ಕಾಡಿಸ್ತಾ ಇದೆ. ಇದರ ಮಧ್ಯೆ ಮತ್ತೊಂದು ಬೆಲೆ ಏರಿಕೆ ಶಾಕ್ ಕೊಡುವ ಸಾಧ್ಯತೆ ಕೂಡ ಇದೆ. ಏಪ್ರಿಲಿಂದಲೇ ಬೆಲೆ ಏರಿಕೆ ಬರಿಬೀಳಲಿದೆ. ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ಪ್ರಹಾರ. ವೆಚ್ಚ ಸರಿದೂಗಿಸಲು ಹೆಚ್ಚಾಗಲಿದೆ ವಿದ್ಯುತ್ ದರ. ಯೂನಿಟ್ಗೆ 44 ಪೈಸೆ ಹೆಚ್ಚಿಸಲು ನಿರ್ಧಾರ. ಬೆಂಗಳೂರು ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ವಿದ್ಯುತ್ ಸರಬರಾಜು ಕಂಪನಿಗಳು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದು ನಷ್ಟವನ್ನ ಸರಿದೂಗಿಸಲು ವಿದ್ಯುತ್ ದರ ಏರಿಕೆ ಮಾಡುವಂತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಇದೀಗ ಬೆಲೆ ಏರಿಕೆ ಮಾಡಲು ನಿರ್ಧರಿಸಲಾಗಿದೆ. ಪ್ರತಿ ಯೂನಿಟ್ಗೆ 44 ಪೈಸೆ ಹೆಚ್ಚಿಸಿ ಆದೇಶ. ಬೆಸ್ಕಾಂ ಗ್ರಾಹಕರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಇಂಧನದ ವ್ಯತ್ಯಾಸವನ್ನು ಸರಿದೂಗಿಸಲು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಲಾಗಿದೆ. ಪ್ರತಿ ಯೂನಿಟ್ಗೆ 44 ಪೈಸೆ ಹೆಚ್ಚಳ ಮಾಡಲಾಗಿದ್ದು, ಮಾರ್ಚ್ ತಿಂಗಳ ಬಿಲ್ನಲ್ಲಿ ಪರಿಷ್ಕೃತ ದರ ಜಾರಿಯಾಗಲಿದೆ. ಸಾಲದ ಸುಳಿಯಲ್ಲಿ 5 ವಿಭಾಗ. 5,476 ಕೋಟಿ ನಷ್ಟ ಅನುಭವಿಸುತ್ತಿರುವಂತಹ ಬೆಸ್ಕಾಂ 22,000 ಕೋಟಿ ಸಾಲ ಮಾಡಿದೆ. 1,500 ಕೋಟಿ ನಷ್ಟವನ್ನು ಎದುರಿಸುತ್ತಿರುವಂತಹ ಹೆಸ್ಕಾಂ 11,000 ಕೋಟಿ ಸಾಲ ಮಾಡಿದೆ. 1,030 ಕೋಟಿ ನಷ್ಟದಲ್ಲಿರುವಂತಹ ಚೆಸ್ಕಾಂ ಮೇಲೆ 5,200 ಕೋಟಿ ಸಾಲ ಇದೆ. 766 ಕೋಟಿ ನಷ್ಟದಲ್ಲಿರುವಂತಹ ಜೆಸ್ಕಾಂ ಮೇಲೆ 8,500 ಕೋಟಿ ಸಾಲ ಇದೆ. 96 ಕೋಟಿ ನಷ್ಟದಲ್ಲಿರುವಂತಹ ಮೆಸ್ಕಾಂ 2,800 ಕೋಟಿ ಸಾಲ ಮಾಡಿಕೊಂಡಿದೆ. ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಆಲ್ರೆಡಿ ಅವ್ರಿಗೆ ಈ ಟ್ಯಾರಿಫ್ಸ್ಗೆ ಪ್ರಾಬ್ಲಮ್ಸ್ಗೆಲ್ಲ ಅವ್ರದ್ದೇ ಒಂದು ಚಾಲೆಂಜಸ್ಸು ಇಶ್ಯೂಸ್ ಇದೆ, ಅದರಲ್ಲೇ ಮಾಡ್ತಾ ಇದ್ದಾರೆ. ಪವರ್ ಟ್ಯಾರಿಫ್ ಇನ್ಕ್ರೀಸ್ ಮಾಡಿದ್ರೆ ಸಣ್ಣ ಪುಟ್ಟ ಇಂಡಸ್ಟ್ರಿಗೆ ಹೇಗೆ ಮ್ಯಾನೇಜ್ ಮಾಡುತ್ತೆ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಫೆಬ್ರವರಿ 16ರಿಂದ ಫೆಬ್ರವರಿ 27ರವರೆಗೆ ರಾಜ್ಯದ ನಾನಾ ಭಾಗಗಳಲ್ಲಿ ಕೆಇಆರ್ಸಿ ಸಾರ್ವಜನಿಕ ವಿಚಾರಣಾ ಸಭೆಯನ್ನು ನಡೆಸಿತು. ಈ ಸಭೆಗಳಲ್ಲಿ ಗ್ರಾಹಕರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಯಾರು ಏನೇ ಹೇಳಿದ್ರೂ ದರ ಮಾತ್ರ ಏರಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರ ಒಂದಿಲ್ಲದ ಒಂದು ಬೆಲೆಯನ್ನು ಏರಿಕೆ ಮಾಡಿ ಜನರನ್ನು ಕಾಡಿಸ್ತಾ ಇದೆ. ಇದರ ಮಧ್ಯೆ ಮತ್ತೊಂದು ಬೆಲೆ ಏರಿಕೆ ಶಾಕ್ ಕೊಡುವ ಸಾಧ್ಯತೆ ಕೂಡ ಇದೆ. ಏಪ್ರಿಲಿಂದಲೇ ಬೆಲೆ ಏರಿಕೆ ಬರಿಬೀಳಲಿದೆ. ಸ್ಟೋರಿ ನೋಡಿ.
ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ಪ್ರಹಾರ. ವೆಚ್ಚ ಸರಿದೂಗಿಸಲು ಹೆಚ್ಚಾಗಲಿದೆ ವಿದ್ಯುತ್ ದರ. ಯೂನಿಟ್ಗೆ 44 ಪೈಸೆ ಹೆಚ್ಚಿಸಲು ನಿರ್ಧಾರ. ಬೆಂಗಳೂರು ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ವಿದ್ಯುತ್ ಸರಬರಾಜು ಕಂಪನಿಗಳು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದು ನಷ್ಟವನ್ನ ಸರಿದೂಗಿಸಲು ವಿದ್ಯುತ್ ದರ ಏರಿಕೆ ಮಾಡುವಂತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಇದೀಗ ಬೆಲೆ ಏರಿಕೆ ಮಾಡಲು ನಿರ್ಧರಿಸಲಾಗಿದೆ. ಪ್ರತಿ ಯೂನಿಟ್ಗೆ 44 ಪೈಸೆ ಹೆಚ್ಚಿಸಿ ಆದೇಶ. ಬೆಸ್ಕಾಂ ಗ್ರಾಹಕರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಇಂಧನದ ವ್ಯತ್ಯಾಸವನ್ನ ಸರಿದೂಗಿಸಲು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಲಾಗಿದೆ. ಪ್ರತಿ ಯೂನಿಟ್ಗೆ 44 ಪೈಸೆ ಹೆಚ್ಚಳ ಮಾಡಲಾಗಿದ್ದು, ಮಾರ್ಚ್ ತಿಂಗಳ ಬಿಲ್ನಲ್ಲಿ ಪರಿಷ್ಕೃತ ದರ ಜಾರಿಯಾಗಲಿದೆ. ಸಾಲದ ಸುಳಿಯಲ್ಲಿ 5 ವಿಭಾಗ. 5,476 ಕೋಟಿ ನಷ್ಟ ಅನುಭವಿಸುತ್ತಿರುವಂತಹ ಬೆಸ್ಕಾಂ 22,000 ಕೋಟಿ ಸಾಲ ಮಾಡಿದೆ. 1,500 ಕೋಟಿ ನಷ್ಟವನ್ನ ಎದುರಿಸುತ್ತಿರುವಂತಹ ಹೆಸ್ಕಾಂ 11,000 ಕೋಟಿ ಸಾಲ ಮಾಡಿದೆ. 1,030 ಕೋಟಿ ನಷ್ಟದಲ್ಲಿರುವಂತಹ ಚೆಸ್ಕಾಂ ಮೇಲೆ 5,200 ಕೋಟಿ ಸಾಲ ಇದೆ. 766 ಕೋಟಿ ನಷ್ಟದಲ್ಲಿರುವಂತಹ ಜೆಸ್ಕಾಂ ಮೇಲೆ 8,500 ಕೋಟಿ ಸಾಲ ಇದೆ. 96 ಕೋಟಿ ನಷ್ಟದಲ್ಲಿರುವಂತಹ ಮೆಸ್ಕಾಂ 2,800 ಕೋಟಿ ಸಾಲ ಮಾಡಿಕೊಂಡಿದೆ. ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಆಲ್ರೆಡಿ ಅವ್ರಿಗೆ ಈ ಟ್ಯಾರಿಫ್ಸ್ಗೆ ಪ್ರಾಬ್ಲಮ್ಸ್ಗೆಲ್ಲ ಅವ್ರದ್ದೇ ಒಂದು ಚಾಲೆಂಜಸ್ಸು ಇಶ್ಯೂಸ್ ಇದೆ, ಅದರಲ್ಲೇ ಮಾಡ್ತಾ ಇದ್ದಾರೆ. ಪವರ್ ಟ್ಯಾರಿಫ್ ಇನ್ಕ್ರೀಸ್ ಮಾಡಿದ್ರೆ ಸಣ್ಣ ಪುಟ್ಟ ಇಂಡಸ್ಟ್ರಿಗೆ ಹೇಗೆ ಮ್ಯಾನೇಜ್ ಮಾಡುತ್ತೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಫೆಬ್ರವರಿ 16ರಿಂದ ಫೆಬ್ರವರಿ 27ರವರೆಗೆ ರಾಜ್ಯದ ನಾನಾ ಭಾಗಗಳಲ್ಲಿ ಕೆಇಆರ್ಸಿ ಸಾರ್ವಜನಿಕ ವಿಚಾರಣಾ ಸಭೆಯನ್ನು ನಡೆಸಿತು. ಈ ಸಭೆಗಳಲ್ಲಿ ಗ್ರಾಹಕರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಯಾರು ಏನೇ ಹೇಳಿದ್ರೂ ದರ ಮಾತ್ರ ಏರಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರ ಒಂದಿಲ್ಲದ ಒಂದು ಬೆಲೆಯನ್ನ ಏರಿಕೆ ಮಾಡಿ ಜನರನ್ನ ಕಾಡಿಸ್ತಾ ಇದೆ. ಇದರ ಮಧ್ಯೆ ಮತ್ತೊಂದು ಬೆಲೆ ಏರಿಕೆ ಶಾಕ್ ಕೊಡುವ ಸಾಧ್ಯತೆ ಕೂಡ ಇದೆ. ಏಪ್ರಿಲಿಂದಲೇ ಬೆಲೆ ಏರಿಕೆ ಬರೆ ಬೀಳಲಿದೆ. ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ಪ್ರಹಾರ. ವೆಚ್ಚ ಸರಿದೂಗಿಸಲು ಹೆಚ್ಚಾಗಲಿದೆ ವಿದ್ಯುತ್ ದರ. ಯೂನಿಟ್ಗೆ 44 ಪೈಸೆ ಹೆಚ್ಚಿಸಲು ನಿರ್ಧಾರ. ಬೆಂಗಳೂರು ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ವಿದ್ಯುತ್ ಸರಬರಾಜು ಕಂಪನಿಗಳು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದು ನಷ್ಟವನ್ನ ಸರಿದೂಗಿಸಲು ವಿದ್ಯುತ್ ದರ ಏರಿಕೆ ಮಾಡುವಂತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಇದೀಗ ಬೆಲೆ ಏರಿಕೆ ಮಾಡಲು ನಿರ್ಧರಿಸಲಾಗಿದೆ. ಪ್ರತಿ ಯೂನಿಟ್ಗೆ 44 ಪೈಸೆ ಹೆಚ್ಚಿಸಿ ಆದೇಶ.